ಸರ್ ಖಂಡಿತವಾಗಿಯೂ ಆಲ್ರೆಡಿ ಇನ್ನೊಂದು ಬ್ಯಾಚ್ ವೇಟ್ ಮಾಡ್ತಾ ಇದೆ ಸರ್. ಆಲ್ರೆಡಿ ಸರ್ ಇಬ್ಬರ ಲಿಸ್ಟ್ ನಿಮ್ಮಿಬ್ಬರದ್ದು ಕೊಟ್ಟಿರ್ತೀನಿ ಸರ್. ನಾನು ನಿಮ್ಗೆ ಆಲ್ರೆಡಿ ನಂಬರ್ಗಳನ್ನು ಶೇರ್ ಮಾಡಿರ್ತೀನಿ ಸರ್. ದಯಮಾಡಿ ಆ ವಿದ್ಯಾರ್ಥಿಗಳು, ನಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲದೂ ಇರಲಿ ಅಂತೇಳಿ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಕೊನೆಯದಾಗಿ ನೀವೆಲ್ಲರೂ ವೇಟ್ ಮಾಡಿರ್ತಕ್ಕಂಥ ನಮ್ಮ ದಿಲ್ಮೇಶ್ ಅಂತಲೇ ಹೆಸರಾದಂತಹ ಶ್ರೀ ವಿ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಈ ಒಂದು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮದ ಉದ್ದೇಶವನ್ನು ಹಾಗೂ ವಿದ್ಯಾರ್ಥಿಗಳ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶರಣಾರ್ಥಿಗಳು. ವೇದಿಕೆ ಮೇಲೆ ಹಾಸನಿರತಕ್ಕಂಥ ಎಲ್ಲ ವೃತ್ತಿ ಬಾಂಧವರಂಥ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ನಾನು ಶಿಕ್ಷಕ ಮತ್ತು ಶಿಕ್ಷಕರ ಅನ್ನೋದಕ್ಕಿಂತ ಸಹೋದರ ಸಹೋದರಿಯರೇ ಅಂತ ನಾನು ಮಾತು ಕಳಿಸ್ತೇನೆ. ಯಾಕೆಂದರೆ ಎಲ್ಲರೂ ಅತ್ಯುನ್ನತವಾದಂಥ ಗೌರವ ಕೊಡ್ತಿದ್ರು ನನಗೆ. ಯಾಕಂದರೆ ಅವ್ರ ಮೇಲೂ ಇವ್ರ ಮೇಲೂ ಯಾರು ಇರ್ತಿದ್ದಿಲ್ಲ. ಎಲ್ಲದಕ್ಕೂ ನಾನೊಬ್ಬ ಹಿರಿಯ ಸಹೋದರನಾಗಿ ಅಥವಾ ತಂದೆಯಾಗಿ ಅವರಲ್ಲಿ ನಾನು ಭಾವನೆ ಆಗಿದ್ದೆ. ಆ ರೀತಿಯಾಗಿ ನನಗೆ ಹೆಚ್ಚಿನ ಒಂದು ಗೌರವ ಇತ್ತು. ಆನಂತರ ಇಲ್ಲಿ ನೆರೆದಂಥ ಆತ್ಮೀಯ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಈಗಲೇ ನೀವಲ್ಲೇ ಮೆಜಾರಿಟಿ ಬಂದಿದ್ದಾರೆ. ಇಲ್ಲಿ ಮಾತೇನು ಅನ್ಬೇಕು ಅವ್ರು, ಯಾಕೆ ಎರಡು ಹಾಕೊಂಡಿರೋ 3 ಅದಾವ ಗೊತ್ತಿಲ್ಲ. ಮತ್ತು ಈಗಿನ ದೃಷ್ಟಿಯಲ್ಲಿಂದ 1-2 ಇರ್ಬೋದು ಅನ್ನಿಸ್ತದೆ. ಮಾಧ್ಯಮರೇ ಮತ್ತು ನಿಮ್ಮ ಕುಟುಂಬದವರೇ, ಇಲ್ಲಿ ನೆರೆದಂಥ ಊರಿನ ಗಣ್ಯಮಾನ್ಯರೇ, STMC ಅಧ್ಯಕ್ಷರು ಅಥವಾ ಸದಸ್ಯರು ಅವರೇ, ಇಲ್ಲಿ ನೆರೆದಂಥ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಲ್ಲಿ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಅವರು ನನ್ನ ಶಿಷ್ಯಂದರೆ. ಈ ಸುಮಾರು 12 ವರ್ಷದ ಹಿಂದೆ ಬಾವಿಕಟ್ಟಿ ವಿಶ್ವನಾಥ್ ಅವರು ಶಿಷ್ಯನಾದರೂ ಸಹ ಬಂದಿದ್ದರು. ಅವಾಗೆ 2012ರಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನನ್ನ ಆರ್ಟಿಕಲನ್ನು ಹಾಕ್ಸಿದ್ರು ಅವರು. ಅದು ಈಗೂ ನನಗೆ ನೆನಪಿದೆ. ಆ ಆರ್ಟಿಕಲ್ನಲ್ಲಿ ಬಹಳ ಮಂದಿಗಳು ಫೋನ್ ಮಾಡಿ, ಏನಪ್ಪ ನಿಮ್ಮದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಯಾಕಂದರೆ ಅವಾಗೆಲ್ಲ ಪ್ರಜಾವಾಣಿ ಪತ್ರಿಕೆ ಇಡೀ ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆಗಿತ್ತು. ಅದು ನಿಮ್ಮ ಪ್ರೀತಿ ವಿಶ್ವಾಸ. ಆನಂತರ ಕೆಲವು ಹೇಳಿದರು, ಇಲ್ಲಿ ನಿಮ್ಮ ಪ್ರಶಸ್ತಿಗಳು ಕೇಳಿದರು. ನನಗೆಲ್ಲ ಬಂದಂಥ ಪ್ರಶಸ್ತಿಗಳೆಲ್ಲ ನೀವೇನು ಅದಿರೋ ಇದೇ ನನಗೆ ಪ್ರಶಸ್ತಿಗಳು, ಇವೇ ನೀವು ಪ್ರಶಸ್ತಿ ಕೊಟ್ಟಂಥದ್ದು. ನಾನು ಮೊದಲನೇದಾಗಿ ಬಂದದ್ದು, ನಾನು 78ರಲ್ಲಿ ಸರ್ಕಾರಿ ಮಾದರಿ ಶಾಲೆ ಮೂರ್ಗೆರೆಯಲ್ಲಿ ನನ್ನ ಸೇವೆ. ನಾನು ಪಕ್ಕದ ಊರಿದ್ದರೂ ಸತಿ ನಾನು ನೋಡಿಲ್ಲ. ಆ ಊರಿನ ಸ್ವಾಮಿಗಳು ಕೊಟ್ರಯ್ಯನವರು ಅಂತೇಳಿ ನಮ್ಮ ಮನೆಯಲ್ಲಿ ಇದ್ದು ಹೋಗಿದ್ರಂತೆ. ಅವ್ರು ಜೋಪಾನ ಮಾಡಿ, ನಮ್ಮ ಹುಡುಗವನು ನಮ್ಮ ಆಗ್ತಕ್ಕಂತೇಳಿ ಭಾಳ ಅತ್ಯುನ್ನತವಾಗಿ ಅವರು ನನಗೆ ಸ್ವಾಗತ ಮಾಡಿದರು. ಅಲ್ಲೆಲ್ಲ ಚಿರಪರಿಚಿತರು. ಆ ಊರಲ್ಲಿ ಮೊದಲು ಒಂದೇ ಒಂದು ಬಸ್ ಬೆಳಗ್ಗೆ ಹೋಗಿದ್ದು ಆಗೋಯ್ತು, ಮತ್ತು ರಾತ್ರಿಗೆ ಒಂದು ಬಸ್ ಆ ಊರಿಗೆ. ನೀರಿಂದಂತೂ ದೊಡ್ಡ ಸಮಸ್ಯೆ, ನೀರು ಇರ್ತಿದ್ದಿಲ್ಲ. ಆದರೂ ಸಹ ನನ್ನಲ್ಲಿ ಆ ಗ್ರಾಮದವರು ಬಹಳ ಒಳ್ಳೆಯ ಒಬ್ಬ ಮಗನಾಗಿ ನನ್ನಲ್ಲಿ ಜೋಪಾನ ಮಾಡಿದರು. ಯಾವುದಕ್ಕೂ ಒಂದು ನೀರಿಗಾಗಲಿ ಒಂದು ಊಟಕ್ಕಾಗಲಿ ಯಾವುದಕ್ಕೂ ನನಗೆ ಕೊರತೆ ಇದ್ದಿಲ್ಲ. ಅದು ಏನಾರಿತ್ತಂದರೆ ತಾವೇ, ಯಾಕಂದರೆ ಇಡೀ ಊರ ಬಂದು ಅಲ್ಲಿ ಮೇನ್ ರೋಡ್ನಲ್ಲಿ ಒಂದು ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕಿಗೆ ಕೆಳಗಡೆ ನೀರು ಬಿಡ್ತಿದ್ರು. ಅಲ್ಲಿ ತಂದು ನನಗೊಂದು 2 ಕೊಡಪಾನ ಹಾಕಿ ಹೋಗ್ತಿದ್ರು. ಯಾವ ವಿದ್ಯಾರ್ಥಿಗಳು ಏನಿಲ್ಲ, ಮೊದಲು ಮೇಷ್ಮನಿಗೆ 2 ಕೊಡಪಾನ ಹಾಕಿಬಿಡ್ರಿ ಅಂತಿದ್ರು. ಹಾಗೆ ನಾನು ಅಲ್ಲಿ ಭಾಳ ಒಳ್ಳೆಯ, ನಾನು ಅವಾಗಿನ ಮದುವೆ ಆಗಿದ್ದಿಲ್ಲ, ನಂದು ಸಿಂಗಲ್ ಆಗಿದ್ದೆ. ಆ ಊರಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳು ಬಹಳ ವಿಜೃಂಭಣೆಯಾದಂಥ ಕಾರ್ಯಕ್ರಮಗಳು ಮಾಡ್ತಿದ್ರು. ಏನೇ ಬಡ್ತಾನೆ ಇರಲಿ, ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಮಾಡಿ ಹಬ್ಬ ಹುಣ್ಣಿಮೆಗಳನ್ನು ಮಾಡ್ತಿದ್ರು. ಈಗಲೂ ನೆನಪಿದೆ ಅವಾಗೆಲ್ಲ. ಪ್ರತಿಯೊಬ್ಬರು ಮನೆ ನನಗೆ ಅಲ್ಲಿ ಉಪಹಾರ ಇರುತ್ತೆ, ಊಟ ಇರ್ಬೋದು, ಅಷ್ಟೇ ಸ್ವಾಗತವಾಗಿತ್ತು. ಆನಂತರ ನಾನು 83ರಲ್ಲಿ ವರ್ಗಾವಣೆ, ಅದಕ್ಕಿಂತ ಮುಂಚಿತವಾಗಿ ವರ್ಗಾವಣೆ ಬಂದಿತ್ತು. ಅದಕ್ಕೆ ಮೊತ್ತವನ್ನು ಭಾರಿ ಕೇಳಿದರು. ನಾನು ಅದಕ್ಕೆ ವಿರೋಧ ಮಾಡಿದೆ. ಅಷ್ಟು ಕೊಟ್ಟು ಯಾಕೆ ಹೋಗಬೇಕು, ನೋಡೋಣ ಮುಂದೆ, ನನಗೆ ಇಲ್ಲಿ ಏನು ತೊಂದು ಕೊರತೆಗಳು ಏನೂ ಇರಲಿಲ್ಲ. ಇನ್ನೊಂದು ಸಲಕ್ಕೆ ಬಂತು, ಅವಾಗೆ ವರ್ಗಾವಣೆ ಮಾಡಬೇಕು. ಇಲ್ಲಿಂದ ಪೋಸ್ಟ್ ಖಾಲಿ ಆಯಿತು. ವೀರಭದ್ರಯ್ಯನವರು ಅಂತೇಳಿ ಇದ್ರು ಅವರು.
ಇಲ್ಲಿ ಖಾಲಿ ಆಯಿತು. ಮತ್ತು ಯಾಕಂದರೆ ಪೋಸ್ಟ್ಗಳು ಭಾಳ ಕಡಿಮೆ. ಆ ನಂತರ ಬಂದು ಆ ಪೋಸ್ಟಿಗಾಗಿ ಇಲ್ಲಿ ಬಂದೆ. ಅಲ್ಲಿ ಹೇಳಿದರು ಆಫೀಸ್ನಲ್ಲಿ, ನೋಡಪ್ಪ ನಿನ್ನ ಬಿಟ್ಟು ಯಾರನ್ನಾರ ಮಾಡು ಅಂತ ಹೇಳಿದ್ದಾರೆ. ನಿನ್ನ ವಿಷಯ ಗೊತ್ತಾಯ್ತಂದರೆ, ಅವಾಗ ದಿವಂಗತ MP ಪ್ರಕಾಶ್ ಅವರವರು ರಸ್ತೆ ಸಾರಿಗೆ ಮತ್ತು ಕೃಷಿ ಇಲಾಖೆಯ ಮಂತ್ರಿಗಳಾಗಿದ್ದರು. ಹೇಳಿದ್ದಾರೆ ಆ ಊರಲ್ಲಿ, ಅವ್ರನ್ನೊಂದು ಬಿಟ್ಟು ನೀವು ಯಾರನ್ನಾರ ಮಾಡ್ಕೊಂಡ್ರೆ ಟ್ರಾನ್ಸ್ಫರ್ ಅವ್ರು ಮಾಡಬಾರ್ದು ಅಂತ ಬಂದಿದೆ. ಹೋಲ್ಸ್ ಅಂತಣ್ಣರು ಅಂತ ಹೇಳಿದರು, ತಮ್ಮರಹಳ್ಳಿಯವರು FDC ಆಗಿದ್ದರು. ಅವರೊಂದು ಮಾತು ಹೇಳಿದರು, ನೋಡ್ತಮ್ಮ ನೀನು ಏನಾದರೂ ವಿಷಯ ಹೊರಗೆ ಬಿಟ್ಟರೆ ನೀನು ಕ್ಯಾನ್ಸಲ್ ಆಗಿ ಹೋಗ್ತದೆ. ಅದಕ್ಕೆ ಯಾಕಂದರೆ ಮಿನಿಸ್ಟರ್ ತನಕ ಹೋಗಿದೆ ನಿನ್ನ ಹೆಸರು, ದಯಮಾಡಿ ಗೊತ್ತಿಲ್ಲದಂಗೆ ರಿಲೀವ್ ಆಗಿ ಬಾ, ಮುಂದೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಯ್ತು ಬಿಡಿ ಸರ್ ಅಂತ ಬಂದು ರಿಲೀವ್ ಆದ್ವಿ. ಮತ್ತು ಊರನ್ನ ಗಲಾಟೆ ಮಾಡಿದರು, ಆಫೀಸ್ ಹತ್ರ ಹೋದರು, ಗದ್ದಲ ಮಾಡಿದರು. ಮತ್ತು ಅವ್ರಿಗೆ ಹೇಳಿದೆ ನಾನು, ಮತ್ತೆ ಋಣಾನು ಬಂದೈತಂದರೆ ಮತ್ತೆ ನಾನು ನಿಮ್ಮ ಊರಿಗೆ ಬರ್ತೀನಿ ಹಾಗೆ ಅಂತೇಳಿ ಅವ್ರಿಗೆ ಸಮಾಧಾನವನ್ನು ಹೇಳಿ ನಾನು ಈ ಶಾಲೆಗೆ ಬಂದೆ. ಇಲ್ಲಿ ಸುಮಾರು ಇಲ್ಲಿ ನಿಮಗಿನ್ನೂ ಮಕ್ಕಳು ಎಲ್ಲ ನಿಮಗೆಲ್ಲ ತುತ್ತು ಮಾಡಿ ಬಾಯ ಇಡತಕ್ಕಂಥ ಒಂದು ವ್ಯವಸ್ಥಿತಿ ಅದೇ ನಿಮಗೆ ಈಗ. ಆಗಿನ ಕಾಲದಾಗೆ ಈ ವಾತಾವರಣ ಈ ನಮ್ಮ ನೇಕಾರ ಕಾಲಿನ ಭಾಗದಲ್ಲಿ ಹೇಗಿತ್ತಂದರೆ ಭಾಳ ಕಷ್ಟ ಪರಿಸ್ಥಿತಿ ಇತ್ತು, ಭಾಳ ಕಷ್ಟ ಪರಿಸ್ಥಿತಿ. ಎಲ್ಲ ಬಡ ಜನ ಮಕ್ಕಳಲ್ಲಿ ನಮ್ಮ ಶಾಲೆ ಬರ್ತಕ್ಕಂಥದ್ದು. ಆನಂತರ ಇಲ್ಲಿ ನಾವು ಬಂದಮೇಲೆ ಒಂದೊಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು. 700 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಶಿಕ್ಷಕರ ಸಂಖ್ಯೆ ಕೇವಲ 9 ಇದ್ವಿ ನಾವು. 700 ವಿದ್ಯಾರ್ಥಿಗಳಿಗೆ 9 ಮಂದಿ ಶಿಕ್ಷಕರು. ಅವಾಗೇನಾಯಿತು, ನಾನು ಅಲ್ಲಿ ಹಾಗೆ ಪಾಠ ಮಾಡ್ತಿದ್ದೆ, ದೈಹಿಕ ಶಿಕ್ಷಕರಿಗೆ ಮಾಡ್ತಿದ್ದೆ, ಪಾಠಗಳನ್ನು ಮಾಡ್ತಿದ್ದೆ. ಆ ಅಭ್ಯಾಸ ನನಗಿತ್ತು. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ನು ಕೆಲವರೆಲ್ಲ ಅಲ್ಲೇ, ನಾನು ಹುಡುಗವಾಗಿನ್ನು ಎಲ್ಲದೂ ತಿಳ್ಕೊತಿದ್ದೆ, ಮಾಡ್ತಿದ್ದೆ. ಅವ್ರು ಹೇಳ್ದಂಗೆ ಎಲ್ಲ ಕೇಳ್ತಾ ಇದ್ದೆ. ನಾನು ಅಡ್ಮಿಷನ್ ಆಗಲಿ ಯಾವ ರೀತಿ ಮಾಡು ಕಲಿತಕ್ಕಂಥ ಒಂದು ಆಸಕ್ತಿ ನನಗೆ ಭಾಳ ಇತ್ತು. ಅವಾಗ ಮಾಡಿ ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದೆ. ಇಲ್ಲಿ ಅದೇ ವ್ಯವಸ್ಥೆ ಎಲ್ಲರೂ ಕಲಿತಂತ 700 5ನೇ ಕ್ಲಾಸ್ನಲ್ಲಿ ಹುಡುಗರು ಹೊರಗೆ ಕೊಡ್ತಿದ್ರು. ಅವಾಗೆಲ್ಲ ಪೋಸ್ಟ್ ಸ್ಯಾಂಕ್ಷನ್ನು ಅವೆಲ್ಲ ಏನು ಇದ್ದಿಲ್ಲ. ಅವಾಗೆಲ್ಲ ನಾವು ಸಾಕಷ್ಟು ಊರಿನವ್ರು ಪ್ರಯತ್ನ ಮಾಡಿದರು, ಎಲ್ಲ ಮಾಡಿದರು, ಆಗ್ತಿದ್ದಿಲ್ಲ ಅವಾಗ. ಅದು ಹಂತವಾಗಿ ಇನ್ನೊಂದು ನಾವು ಈ ಶಾಲೆಯ ಮಕ್ಕಳನ್ನು ಬೇರೆ ಇಲ್ಲಿ ನಮ್ಮ ಶಾಲೆಯ ಸಂಸ್ಕೃತಿ ಭಾಳ ಅದ್ಭುತವಾಗಿತ್ತು. ಬಡತನ ಇದ್ದರೂ ಸತಿ ಭಾಳ ವಿದ್ಯೆಗೆ ಹೆಚ್ಚಿನ ಗಮನ ಕೊಡ್ತಾಯಿದ್ರು. ಯಾಕಂದರೆ ಮುಂಜಾನೆ ಚಕ್ಕಿ ಹಬ್ಬಕ್ಕೆ ಹೋಗ್ತಿದ್ರು ಕೆಲವರೆಲ್ಲ. ಈಗೆಲ್ಲ ನಿಮಗೆಲ್ಲ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೇ ಇರ್ಬೋದು. ಆನಂತರ ಉಡುಗೊರೆ ಬಟ್ಟೆಗಳು ಎಲ್ಲ ಉಚಿತವಾಗಿ ಅವಾಗ ಇದ್ದಿಲ್ಲ. 5 ರೂಪಾಯಿ 75 ಪೈಸೆ ಒಂದು ಶಾಲೆ ಫೀ ಕಟ್ಬೇಕಾಗ್ತಿತ್ತು. 5ನೇ ಕ್ಲಾಸ್ಲಿಂದ ಪ್ರಾರಂಭ ಆಗ್ತಿತ್ತು ಫೀಸ್ ಅವಾಗ. ಅದು ಸತಿ ಇರ್ತಿದ್ದಿಲ್ಲ. ಅವು ಅನೇಕ ಶಾಲೆ ಬಿಡ್ತಕ್ಕಂಥ ಮಕ್ಕಳು ಫೀಸ್ಗಾಗಂತ ಬೇಡ, ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಫೀಸ್ ಕಟ್ಟಿಸಿ ಅವ್ರು ಏನೇನು ಬೇಕೆಲ್ಲ ಮಾಧ್ಯಮ ಕಟ್ಟಿಸಿ ಎಲ್ಲರೂ ಶಿಕ್ಷಕರು ಮಾಡ್ತಾಯಿದ್ವಿ. ಹಂತವಾಗಿ ಅವಾಗೆ ಸ್ವಲ್ಪ ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ತಂತ ಹೋಯಿತು. ಈ ಶಾಲೆನೂ ಊರಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ನೀಡ್ತಾಯಿದ್ರು. ಎಲ್ಲ ಸಹಕಾರದಿಂದ ಈ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಒಬ್ಬರು ಮಾಡಲಿಕ್ಕೆ ಯಾರೂ ಒಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಊರಿನವರು ಮತ್ತು ನಮ್ಮ ಶಿಕ್ಷಕ ವೃಂದದವರು ಎಲ್ಲರ ಸಹಕಾರದಿಂದ, ಪಾಲಕರ ಸಹಕಾರದಿಂದ ಈ ಶಾಲೆ ಉನ್ನತ ಮಟ್ಟಕ್ಕೆ. ಈ ಊರು ಶಾಲೆಯ ಕಲಿತಂಥ ವಿದ್ಯಾರ್ಥಿಗಳು ಖಾಸಗಿಯಲ್ಲಿ ಮೊದಲು ಪ್ರಿಫರೆನ್ಸು ಹಳೆ ಊರು ಶಾಲೆಯವ್ರಿಗೆ. ಯಾವ ಇನ್ಫ್ಲುಯೆನ್ಸ್, ಯಾವಾಗೆಲ್ಲ ಎಲ್ಲಿಗೆ ಹೋಗ್ಬೇಕು ಇನ್ಫ್ಲುಯೆನ್ಸ್ ಅಂದರೆ ಹಳೆ ಊರು ವಿದ್ಯಾರ್ಥಿಗಳು ಅಂದರೆ ಸುಮ್ಮನೆ ಅವ್ರನ್ನ ಸೇರ್ಸ್ಕೊಂಡ್ಬಿಡ್ಬೇಕು. ಆ ಒಂದು ಸಿಸ್ಟಮೆಟಿಕ್ಕಾಗಿ ಇತ್ತು. ನಮ್ಮದು ಖಾಸಗಿ ಶಾಲೆಗೆ ಮೀರಿಸ್ತಿತ್ತು. ಗೌರ್ಮೆಂಟ್ ಶಾಲೆ ಆದ್ರ ಸತಿ ಕೆಲವೊಂಥದ್ದು ಕೆಲವನ್ನ ಶಿಕ್ಷಕರು ಹೇಳಿದ್ರಂತೆ, ಬೇಡಪ್ಪ ತಾನು ಮುಂಜಾನೆ ಓದ್ತಾನೆ ಸಾಯಂಕಾಲ ತನಕ ಇರಬೇಕು, ಆತ ಪ್ರೈವೇಟ್ ಸ್ಕಾಲ್ಸ್ಗಂತೂ ಆ ಶಾಲೆ ಭಾಳ ಬಿಗಿಯದೆ ಅಂತ. ನಮ್ಮ ತಾಲೂಕು ಮಟ್ಟದಲ್ಲಿ ಒಳ್ಳೆ ಎಲ್ಲ ಶಿಕ್ಷಕರು ಬಂದವರು ಹಾಗೇ ಇದ್ವಿ. ಖಾಸಗಿ ಶಾಲೆಯವ್ರು ಮೀರಿಸ್ತಿದ್ವಿ ನಾವು. ಆ ಮಟ್ಟಕ್ಕೆ ನಮ್ಮ ಶಾಲೆ ಇತ್ತು. ಈಗ ಅದೇ ರೀತಿಯಲ್ಲಿ ನಡೆದಿದೆ. ಇದೇ ರೀತಿ ಒಂದು ಬೆಳೆಸ್ಕೊಂಡು ಹೋಗಿ ಆಮೇಲೆ ಇನ್ನೊಂದು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಸಮಯ ಪ್ರಜ್ಞೆ ಹೇಳಿದ್ದೆ ನಾನು ನನ್ನ ವಿದ್ಯಾರ್ಥಿಗಳಿಗೆಲ್ಲ ಭಾಳ. ಅದರ ಮೊದಲಾಗಿ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಖುಷಿ, ಸಮಯ ಪ್ರಜ್ಞೆ ಇದೆ. ಸಮಯ ಪ್ರಜ್ಞೆಗೆ ತಕ್ಕಂಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ನಿಮಗೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆನಂತರ ನಿಮ್ಮನ್ನು ಈ ವಿದ್ಯಾರ್ಥಿಗಳನ್ನು ನಿಮ್ಮನ್ನೆಲ್ಲ ಹುಡುಕೋದು ಭಾಳ ಕಷ್ಟ. ಎಲ್ಲ ಬುಕ್ಗಳನ್ನು ತೆಗೆದು ಸಲಹೆಗಳು. ಈಗಿನ ವಾತಾವರಣ ಹೆಂಗಿದೆ ಅಂದರೆ ಕನ್ಯೆ ಹುಡುಕಿದಂಗೆ ಆಕತ್ತೆ. ನಿಮಗೆ ಇದೆಲ್ಲ ಗೊತ್ತದೆ, ಗಂಡು ಮಕ್ಕಳ ಕನ್ಯೆ ಹೆಂಗೆ ಕೊಡಬೇಕು, ಏನದೆ, ಏನು ಪರಿಸ್ಥಿತಿ ಅನ್ನೋದನ್ನು ಈಗ ನೀವು ಪುಣ್ಯಾತ್ಮ ಮಾಡ್ಕೊಂಡ್ರೆ ಅವರೆಲ್ಲ ಪುಣ್ಯಾತ್ಮ ಎಲ್ಲ ಹೇಗಿದೆ ವಾತಾವರಣಗಳು ಹೇಗಿದೆ ಅಂತ. ಹಾಗೆ ಶಿಸ್ತಿನ ಸಮಯಕ್ಕೆ ಹೆಚ್ಚನ್ನು ಹೊತ್ತುಕೊಳ್ರಿ. ಆ ನಂತರ ಇಲ್ಲಿ ನಾವು ಎರಡೂ ಸ್ವೀಕಾರ ಮಾಡಬೇಕು. ಒಳ್ಳೆಯದನ್ನು ತಗೋಬೇಕು, ಕೆಟ್ಟದನ್ನು ತಗೋಬೇಕು. ನಾವು ಅವರು ಡಾಕ್ಟರ್ ಅದನ, ಉಪನ್ಯಾಸಕ ಅದನ, ಹಾಗೆ ನೀವು ಅದನ್ನೂ ತಗೋಬೇಕು. ನಾವು ಅದು ಖುಷಿ ಪಟ್ಟು ಅದನ್ನೇ ಹೇಳ್ಬೇಕು. ನಾವು
ಇನ್ನೊಂದನ್ನು ಅವನು ಎಲ್ಲಿ ಬೇಕಲ್ಲ ಅಡ್ಡಾಡಿ ಮಾಡ್ತಕ್ಕಂಥದ್ದನ್ನು ನನಗೆ ಅದು ನಮ್ಮ ಧರ್ಮ. ಆನಂತರ ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದಾರೆ, ಪುರಸಭೆಯ ಅಧ್ಯಕ್ಷರಾಗಿದ್ದಾರೆ, ಇದೇ ಶಾಲೆಯಲ್ಲಿ ಕಲಿತಂಥವ್ರು ಮತ್ತು ಪುರಸಭೆಯ ಮೆಂಬರ್ಗಳು ಸತಿ ಅದರಲ್ಲಿ. ಅದು ನಮ್ಮ ಭಾಗ್ಯ. ಅದರಲ್ಲಿ ನನ್ನ ವೈಯಕ್ತಿಕ ಈ ಶಾಲೆಯಲ್ಲಿ ಕಲಿತ ನನ್ನ ಒಂದು ಸೌಭಾಗ್ಯ. ಯಾಕಂದರೆ ಇಲ್ಲಿದ್ದಷ್ಟು ನನ್ನ ಗೌರವ ತಂದೆ ತಾಯಿಗಿಂತ ಹೆಚ್ಚಿನಾಗಿ ನನಗೊಂದು ಗೌರವ ಕೊಡ್ತಾರೆ ಇಲ್ಲಿದ್ದ ವಿದ್ಯಾರ್ಥಿ. ಪ್ರತಿಯೊಂದು ನಾನು ಇಲ್ಲೆಲ್ಲರೂ ಗಾಡಿ ಮೇಲೆ ಹೋಗ್ತಂದ್ರೆ ನಾನು ಮುಂದೆ ಹೋಗೋದಿಲ್ಲ. ಅವರು ಮೇಸ್ಟ್ ಹೋಗ್ಕೊಂಡು ಲೇಯಪ್ಪ ಅಂತಾರೆ. ಆನಂತರ ಹೋಟ್ಲುಗಳಲ್ಲಿ ಸತಿ ಎಲ್ಲರೂ ಹಿಂಗೆ ನೋಡ್ಬಿಟ್ಟು ಅಲ್ಲೇ ಅಡ್ಕೊಂಡ್ಬಿಡ್ತಾರೆ. ಈಗ ಮದುವಾಗಿ ಮಕ್ಕಳಾಗಿ ಬರ್ರಪ್ಪ ಇಲ್ಲಿ ಕೂಡು ಬರ್ರಿ ಅಂದ್ರೆ ಸುಂದರ್ ಸರ್ ಬರೋದ್ರ ನಾವು ಒಂದು ನನ್ನ ಒಂದು ಸದೈವ ಈ ಶಾಲೆಯಲ್ಲಿ ಕೆಲಸ ಮಾಡಿ ನನಗೆ ಇರ್ತಕ್ಕಂಥ ಗೌರವ ತುಂಬ ಪ್ರೀತಿ ಇದೆ. ನನಗೆ ಮನೆ ಗೌರವ ನಮ್ಮ ತಂದೆ ತಾವು ಆ ರೀತಿ ಇಲ್ಲಿ ನನ್ನನ್ನು ಅಷ್ಟು ಗೌರವ ಈಗಲೂ ಯಾವುದೋ ಒಂದು ಕಾರ್ಯಕ್ರಮ ಇರಲಿ ಏನೇ ಇರಲಿ, ಯಾಕಂದರೆ ಅದನ್ನು ನನ್ನ ಹೆಚ್ಚಿನ ಒಂದು ಗೌರವ ನನ್ನ ಒಂದು ಮಟ್ಟ ಈ ಶಾಲೆಗೆ ನನ್ನ ಜೀವನ ಎಲ್ಲ ಇದೇ ಶಾಲೆಗೆ. ನಾನು ಇರೋ ತನಕನೂ ನಾನು ಇದೇ ಶಾಲೆಯಲ್ಲಿ ಏನೇ ಕಷ್ಟ ನೋವುಗಳಿರಲಿ ನಾನು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು. ಎಲ್ಲ ಪಾಲಕರ ಸತಿ ಇಲ್ಲಿ ಸಹಕಾರ ಎಲ್ಲರೂ ಹೇಳಿದರು ಆ ಶಾಲೆ ಅಲ್ಲಿ ಹೊಡಿತಾರೆ ಇಲ್ಲಿ ಹೊಡಿತಾರೆ. ಇಲ್ಲಿ ನಮ್ಮ ವೃತ್ತಿ ಬಾಂಧವರು ಶಿಕ್ಷಣಕ್ಕೆ ಸಮಯ ಪ್ರಜ್ಞೆ ಎಲ್ಲರೂ ಬರ್ತದೆ. ತಮ್ಮ ಕೆಲಸನ ತಮ್ಮ ಕರ್ತವ್ಯನ ಇಲ್ಲೆಲ್ಲ ಅವಾಗೆಲ್ಲ ಎರವಲು ಸೇವೆ ಅಂದರೆ ಡೆಪ್ಟೇಷನ್ ಬರ್ತದೆ. ಶಿಕ್ಷಕರ ಸಂಖ್ಯೆ ಎಲ್ಲರೂ ಅವರ ರಾಜಪಕ್ಕ ಸೈನ್ ಮಾಡಿ ಎಲ್ಲರೂ ಅವ್ರವ್ರ ಕ್ಲಾಸ್ಗೆ ಹೋಗಿಬಿಡ್ತಿದ್ರು. ಈ ಎರವಲೋಗಿ ಬಂದಂಥ ಶಿಕ್ಷಕರು ಈ ನಮ್ಮ ಶಾಲೆಗೆ ಎಲ್ಲ ಹೆಚ್ಚಾದಂಥವರು ನಮ್ಮ ಶಾಲೆ ಬರ್ತಿದ್ರು. ಅರ್ಥ ಮಾಡ್ಕೊಂಡ್ಬಿಡ್ಬೇಕಷ್ಟೇ. ನಮ್ಮ ಶಾಲೆ ಬರ್ತಕ್ಕಂಥ ಎಲ್ಲರೂ ಹೆಚ್ಚಾದವ್ರನ್ನ ಈ ಶಾಲೆಗೆ ಡೆಪ್ಟೇಷನ್ ಕೊಡ್ತಾಯಿದ್ರು. ಕೊಟ್ಟದ್ದು ಬಂದಂಥ ಶಿಕ್ಷಕರು ಪಾಪ ಅವರ ಬುಕ್ಗಳು ತಗೊಂತಿದ್ರು, ಅವರು ಪಾಠ ಶಾಲೆಗೆ ಹೋಗ್ಬಿಡ್ತಾರೆ ಅವ್ರ ಕ್ಲಾಸಿಗೆ. ಕೆಲವರು ಏನಪ್ಪ ನಿಮ್ಮ ಶಾಲೆಗೆಲ್ಲರೂ ಹೋಗ್ಬಿಡ್ತಾರಲ್ಲಪ್ಪ ಮರಣ ಏನಂತ ಅಂತಾರೆ. ಇಲ್ಲ ನಮ್ಮಲ್ಲಿ ಅವ್ರ ಪಾಠ ಪ್ರವಚನ ಏನಿದೆ ಅವ್ರು ಕ್ಲಾಸಿಗೆ ತಕ್ಕಂಗೆ ಹೋಗ್ಬಿಡ್ತಾರೆ ಓದ್ತಾರೆ. ಯಾಕಂದರೆ ಎಲ್ಲರೂ ಸಹೋದರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳು ಸತಿ ಆ ಶಾಲೆಗೆ ಯಾರೂ ಬರ್ತಿದ್ದಿಲ್ಲ ನಮ್ಮ ಶಾಲೆಗೆ, ಯಾಕಂದರೆ ಅಷ್ಟು ಸಿಸ್ಟಮೆಟಿಕ್ ಆಗಿ ನಡೀತಾ ಇರ್ತಿತ್ತು. ಈಗೆಲ್ಲ ನಿಮಗೆಲ್ಲ ಈಗಿನ ವಾತಾವರಣ ಊಟ ಬಿಸ್ಕಟ್ಟು ಬಾಳೆಹಣ್ಣು ತತ್ತಿ ಅವೆಲ್ಲರಿಂದ ಹೇಳಿದರು ಮುಖ್ಯ ಗುರುಗಳು ಭಾಳ ದೊಡ್ಡ ಸಮಸ್ಯೆ. ಯಾರು ಏನೋ ಮಾಡಿದ್ರು ಸತಿ ಆ ಮುಖ್ಯ ಗುರುಗಳು ಅನುಭವಿಸ್ಬೇಕು, ಕ್ಲಾಸ್ ಟೀಚರ್ ಇಡೀ ಸ್ಟಾಫ್ ಅನುಭವಿಸ್ಬೇಕು ನಾವು. ಈಗ ಹಾಗೆ ಬಂದಿದೆ. ಆದರೆ ನೀವು ಹಿಂದೆ ಕಷ್ಟಪಟ್ಟು ಓದಿದ್ದು ಈಗಿನ ವಾತಾವರಣ ಇಲ್ಲ. ತುತ್ತು ಮಾಡಿ ಬಾಯಿ ಬಿಡೋದು ಮಕ್ಕಳು ಓದ್ತಾ ಇಲ್ಲ. ಈಗ ಮೇಡಮ್ ಅದು ಹೇಳಿದ್ರು ಹೈಸ್ಕೂಲಲ್ಲಿ ಪ್ರೈಮರಿ ಹೈಸ್ಕೂಲಲ್ಲಿ ಅವರೆಲ್ಲ ಮನೆಗೆ ಹೋಗಿ ಕರ್ಕೊಂಬರ್ಬೇಕು ಕೈ ಮುಗಿದು ಆ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಈ ಶಾಲೆ ಅಭಿವೃದ್ಧಿಗೆ ನಿಮ್ಮ ತಂದೆ ತಾಯಿಗಳು ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಸಹಕಾರ. ಇಲ್ಲಿ ಇನ್ನೊಂದು PM ಸ್ಕೂಲ್ ಆಯಿತು ಹೇಳಿದೆ ನಾನು. PM ಸ್ಕೂಲ್ ಆಯಿತು ಯಾಕಂದರೆ ಇದು ನಾನು ಮನೆ ಇದ್ದಂಗೆ. ನಾನು ಶಾಲೆ ಅಂದ್ರೇನು ಮನೆ ಅಂದ್ರೇನು ಶಾಲೆ ಅಂದಂಗೆ. PM ಸ್ಕೂಲ್ ಅಂದ್ಬಿಟ್ಟು ನನಗೆಲ್ಲ ಫೈನಾನ್ಷಿಯಲ್ ಎಲ್ಲ ಬಂದಿದೆ ಸರ್, ಸಾಕಷ್ಟು ಸಹಕಾರ ಇದೆ. ನಾನು ಇನ್ನೊಂದು ಪಬ್ಲಿಕ್ ಸ್ಕೂಲ್ ಮಾಡಿರಿ ಸರ್ ಅಂತ ಹೇಳಿದ್ದೆ ನಾನು ಹಿಂದೆ. ಪಬ್ಲಿಕ್ ಸ್ಕೂಲ್ ಅಂದರೆ LKGಲಿಂದ ಹಿಡಿದು PUC ತನಕ ಇಲ್ಲೇ ಇದೇ ಶಾಲೆಯಲ್ಲೇ ಇದೆ. ಈಗ ಸದ್ಯ ಈಗ ಹೂಗಳಿಲ್ಲ ಇದೆ ಆಟ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ ನಮ್ಮ ಶಾಲೆಗೆ ಏನಂದ್ರೆ PM ಶ್ರೀ ಸ್ಕೂಲು ECC ಟು 12th ಸ್ಟ್ಯಾಂಡರ್ಡ್ ವರೆಗೂ ಅಂದ್ರೆ ಈಗೇನು KPS ಇದೆಯಲ್ಲ ಪಾಪ್ಸ್ವಾಮಿ ಸ್ಕೂಲ್ಗೆ ಆ್ಯಡ್ ಆಗಿದೆ. ಮತ್ತೆ ಗರ್ಲ್ಸ್ PU ಕಾಲೇಜ್ ಕೂಡ ಈ ವರ್ಷದಿಂದ ಆ್ಯಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದೇ ಗ್ರಾಂಟ್ ಕೂಡ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದರ ಜೊತೆಗೆ ಏನಂದ್ರೆ ಇಲ್ಲಿ ಏನು ಅಲ್ಲೆಲ್ಲೇ ನಡೀತದೆ, ಯಾವ ಕೂಡ ಇಲ್ಲೇ ಒಂದೇ ಕ್ಯಾಂಪಸ್ ಅಲ್ಲಿ ಇರ್ಬೇಕನ್ನೋದು ನಿಯಮ ಇದೆ. ಬಟ್ ಇಲ್ಲಿ ನಮ್ಗೆ ಏನು ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಅಲ್ಲೆಲ್ಲೇ ನಡೀತಾ ಇದ್ದಾವೆ. ಸೊ ಇದು ನಮ್ಮ ಶಾಲೆಯಲ್ಲಿ ಇವತ್ತಿಗೆ ಸುಮಾರು ವಿಶೇಷವಾಗಿ ನಾವು 8 ಅಂದ್ರೆ ಅತಿಥಿ ಶಿಕ್ಷಕರನ್ನ ನಾನು ತೆಗೆದುಕೊಂಡಿದ್ದೇನೆ. ಏನಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್, ಮ್ಯೂಸಿಕ್ ಅಂಡ್ ಡ್ಯಾನ್ಸ್, ಸ್ಪೋಕನ್ ಇಂಗ್ಲಿಷ್, ಯೋಗ, ಕರಾಟೆ, ಮತ್ತೆ ಇನ್ನು ಈ ತರ ವಿಷಯ ಕಂಪ್ಯೂಟರ್ ಟೀಚರ್ಸ್. ಇದರ ಜೊತೆಗೆ ECC ಅಂದ್ರೆ LKG UKG ಆಯಾ ಮತ್ತು ಇಬ್ಬರು ಟೀಚರ್ಸ್ನ ತೆಗೆದುಕೊಂಡು ಅವರೆಲ್ಲರೂ ಕೂಡ ಮೆರಿಟ್ ಮೇಲೆನೆ ಆಯ್ಕೆ ಆಗಿರ್ತಕ್ಕಂಥದ್ದು ಅದು ಅತಿಥಿ ಶಿಕ್ಷಕರಾಗಿ. ಸೊ ಇಷ್ಟು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದರ ಜೊತೆಗೆ ನಮ್ಮ ಒಂದು ತರಗತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಸ್ಟ್ರೆಂತ್ ಆಫ್ ದ ಸ್ಕೂಲ್ ಏನಿದೆ ಅಂದ್ರೆ 531 ಇದೆ ಇವತ್ತಿಗೆ. ಅಂದ್ರೆ ECC ತರಗತಿ ಮಾಡಿರೋದ್ರಿಂದ ನಮ್ಮ ಮುಂದಿನ ಶಾಲೆ ಹಂತದಲ್ಲಿ ಈಗ ಸುಮಾರು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸೊ ಇದಕ್ಕೆಲ್ಲ ಸಹಕರಿಸಿದ ಪಾಲಕ ಪೋಷಕರು ಮತ್ತು ಈ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥವ್ರು, ಗುರುಗಳು. ಸೊ ಇವರೆಲ್ಲರ ಸಹಕಾರ ಇನ್ನು ಮುಂದೆ ಅಗತ್ಯ ಇದೆ ಅಂತ ಹೇಳ್ತಾ
ಅವರು ಹೀಗೆ ಯಾವತ್ತೂ ನಮಗೆ ಸಹಕಾರ ನೀಡಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಇದೆಲ್ಲ ವಿವರವಾಗಿ ಹೇಳಿದ್ದಕ್ಕೆ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಆನಂತರ ಇದು ಸ್ನೇಹ ಸಮ್ಮಿಲನ, ಈ ನಿಮಗೂ ಖುಷಿ, ನಮಗೂ ಭಾಳ ಖುಷಿ. ಆನಂತರ ಯಾಕಂದರೆ ಈ ಇಲ್ಲಿರ್ತಕ್ಕಂಥವ್ರು ಸ್ಥಳೀಯ ಶಾಲೆ ಇರ್ತಕ್ಕಂಥವ್ರು, ಓದ್ತಕ್ಕಂಥ ಸ್ಥಳೀಯರು ಇರ್ತಕ್ಕಂಥವ್ರು ಇದಕ್ಕೆಲ್ಲ ಹುಡುಕಲಿಕ್ಕೆ ಮಾಡಲಿಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ ಅವರು. ಯಾಕಂದರೆ ಅಷ್ಟು ಸುಲಭವಲ್ಲ. ಎಲ್ಲಿ ಓದಿದ್ರು, ಎಲ್ಲಿ ನನ್ನ ಬಿಟ್ಬಿಟ್ಟಾರೋ ಅವರು ಅಂತಾರೆ, ಮನ್ಸು ತೊಗೊಂಡ್ಬಿಡೋ ನಿಂದ್ರ ಬರ್ತಾರೆ. ಯಾಕಂದರೆ ಒಂದೊಂದು ಸಲ ಸಿಗೋದಿಲ್ಲ. ಎಲ್ಲೋ ಈಗ 6, 7, 1-4 ಇಲ್ಲಿ ಓದಿರ್ತಾರೆ, ಟಿ ಸಿ ತೊಗೊಂಡು ಹೋಗ್ಬಿಟ್ಟಿರ್ತಾರೆ, ಅವ್ರು ಸಿಗೋದಿಲ್ಲ ಒಂದೊಂದು ಸಲ. ಅದಕ್ಕೇನು ಅಡ್ಮಿಷನ್ ಲಿಸ್ಟ್ನಲ್ಲಿ ಒಂದೊಂದು ಸಲ ನಾವು ಬರೆದಿರ್ತಿದ್ವಿ, ಬರ್ತಾ ಇರೋದಿಲ್ಲ. ಅವ್ರು ಕ್ಲಾಸ್ ವೈಸ್ ಬರಿತಾ ಇರಬೇಕು, ಎಲ್ಲಿ ಹೋದ್ರು ಎಲ್ಲಿ ಬಂದರು ಅನ್ನೋಂಥದ್ದಲ್ಲಿ ಸಿಗ್ತಾ ಇತ್ತು. ಈಗ ಎಲ್ಲೊಂದು ಖುಷಿ, ಎಲ್ಲ ಸ್ನೇಹ ಸಮ್ಮಿಲನ ಆಗಿದ್ರಿ, ಸುಖ ದುಃಖಗಳನ್ನು ಎಲ್ಲ ಹಂಚ್ಕೊತಾ ಇದ್ರಿ. ಈಗೆಲ್ಲ ಕೆಲವು ಡಾಕ್ಟ್ರ್ ಆಗಿದ್ದೀರಿ ಎಲ್ಲ ಹೇಳಿದೆ ನಾನು. ಇಲ್ಲೆಲ್ಲ ನೋಡಿಬಿಟ್ರೆ ಭಾಳ ಮಿಲನ ಅಂದರೆ ಭಾಳ ಖುಷಿ, ಸ್ನೇಹ ಸಮ್ಮಿಲನ. ಹಿಂಗೆಲ್ಲ ಮಾಧ್ಯಮಗಳು ನೋಡ್ತಿದ್ರಿ, ಈಗೆಲ್ಲ ನೀವೆಲ್ಲ ಮೊಬೈಲೇ ನೋಡ್ಕೊಳ್ತೀರಿ. ನಿಮ್ಮ ತಂದೆ ತಾಯಿಗಳು ಆದಷ್ಟು ಮೊಬೈಲನ್ನು ಮಕ್ಕಳಿಗೆ ಕಡಿಮೆ ಬಳಸಲಿಕ್ಕೆ ವ್ಯವಸ್ಥೆ ಮಾಡಿರಿ. ಯಾಕಂದರೆ ಈಗೆಲ್ಲ ಕೇಳ್ತಾ ಇದ್ದೀವಿ, ಮಾಧ್ಯಮಗಳು ನೋಡ್ತಾ ಇದ್ದೀವಿ, ಮೊಬೈಲ್ ಹೇಗೆ ಉಪಯೋಗ ಮಾಡಬೇಕು, ಏನು ಅಂತಕ್ಕಂಥದ್ದು. ಆನಂತರ ಹೆಚ್ಚಿನ ಈಗೆಲ್ಲ ನೀವೆಲ್ಲ ಕೂಲಿಗೆ ಹೋಗಿ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದೀರಿ. ಹೊಟ್ಟೆ ಕಟ್ಟಿ ನೀವು ತಂದೆ ತಾಯಿಗಳನ್ನು ನಿಮ್ಮ ಹೊಟ್ಟೆ ಕಟ್ಟಿ ಮಕ್ಕಳು, ಅದೇ ರೀತಿ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ಸಂಸ್ಕೊಳ್ರಿ. ಅದೇ ರೀತಿ ನಿಮ್ಮ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ರಿ. ಬರೀ ನಿಮ್ಮ ತಂದೆ ತಾಯಿನ ಹೇಗೆ ನೋಡಿರ್ತಾರೋ ಅದೇ ರೀತಿ ಅತ್ತೆ ಮಾವನನ್ನು ಚೆನ್ನಾಗಿ ನೋಡ್ಕೊಳ್ರಿ. ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಡ್ರಿ. ಯಾಕಂದರೆ ಮಳೆ ಬರೋ ಶಾಲೆ ನಮ್ಮ, ಯಾಕಂದರೆ ಸಂಸ್ಕೃತಿಯಲ್ಲಿ ಭಾಳ ಮುಖ್ಯವಾಗಿದೆ. ಎಲ್ಲರೂ ಹೋಗ್ಲಿ ಅಷ್ಟೇ ಸಂಸ್ಕೃತಿ, ನಯ ವಿನಯ ಅಷ್ಟೇ ಧನ್ಯವಾದ. ಯಾಕಂದರೆ ಈ ಊರು ಶಾಲೆಯಲ್ಲಿ ರಾಷ್ಟ್ರತನ, ಬೇರೆ ಶಾಲೆಯಲ್ಲಿ ಹೋದರೆ ಎಕ್ಸಾಮ್ ವರ್ಷನ್ ಸೇರಿ, ಈ ಶಾಲೆ ರಾಷ್ಟ್ರತನ ಶಾಲೆ ಸುಮ್ಮನೆ ಸೇರಿಸ್ಕೊಳ್ತಾರೆ. ಹಳೆ ಊರು ಅಂದರೆ ಮೊದಲೇ ಎಂಟ್ರೆನ್ಸ್ ಇತ್ತು, ಅದೇ ಬೆಳೀಲಿ ಅಂತೇಳಿ ನೀವೆಲ್ಲ ಬಂದು ಇಷ್ಟೆಲ್ಲ ಕಲಿಸಿ ಸಹಕಾರ ನೀಡಿದ್ದಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಮಯ ಪ್ರಜ್ಞೆ, ಆನಂತರ ಇಲ್ಲಿ ಮೇಂಟೈನಿಂಗ್ ಮಾಡತಕ್ಕ ಸರಿಯತನಕ್ಕೆ ಉಪಹಾರ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರಿ. ಅದಕ್ಕೆಲ್ಲ ನಿಮಗೆ ಧನ್ಯವಾದ ಹೇಳ್ತಾ ಇನ್ನೊಂದು ಕೊನೆಯ ಮಾತನ್ನು ಹೇಳ್ತೀನಿ. ನಮ್ಮ 3 ಸಹೋದರಾದಂಥ ಶರಣಕಪ್ಪ ಸರ್ ಆಗಿರ್ಬೋದು, ಶೇಖರ್ ಗೌಡ್ ಸರ್ ಅವರು, ಮುತ್ತಿನ ಸರ್ ಅವರಿಗೆ, ಅವರು ಸಹ ಒಳ್ಳೆಯ ಶಿಕ್ಷಕರಾಗಿದ್ದರು. ಏನೋ ಅನಾನುಕೂಲತೆ ಕೆಲವರು ನಿಧನರಾಗಿ ಆಗಿದ್ದಾರೆ. ಅದಕ್ಕೆ ನಾನು ಒಂದಿದ್ದು ವಿಷಯ ಕರಿಬೇಕು, ದಾಡು ಮಕ್ಕಳೆಲ್ಲ ಬಂದರು, ಅವರು ನಮ್ಮ ಸರಿ ಸಮಯ ಬಂದರೆ ಖುಷಿ ಪಡ್ತಾರೆ. ನಮ್ಮ ಇದ್ರೆ ಕರೀರಿ ಮಾತಾಡೋಣ ಹೀಗಂತ ಎಲ್ಲ ಹೇಳಿದೆ ನಾನು. ಅವ್ರು ಕರೀರಪ್ಪ, ಅವ್ರನ್ನ ಕರೀರಿ ಮಾತಾಡಲಿ, ಅವ್ರು ಮತ್ತೆ ಮಾಡಿದ್ರೆ ಅವ್ರು ಬರಲಿ. ಒಂದು ಮೇಲೆ ಮುಖ ನೋಡಿದ್ರೆ ಎಷ್ಟೋ ಸಂತೋಷ ಇರುತ್ತೆ, ಎಷ್ಟೋ ಮನಸ್ಸು ಬದಲಾವಣೆ ಆಗುತ್ತೆ. ನನ್ನ ಮಕ್ಕಳೆಲ್ಲ ನೋಡಿಬಿಟ್ಟು ಆಗ್ತಂತ ಹೇಳಿದ್ದೆ, ಅದಕ್ಕೆಲ್ಲ ಗೌರವ ಕೊಟ್ಟು ಕರೆದಿದ್ರಿ, ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆ ಕೊಡ್ತೀನಿ, ನಡೆಯೋದು ಬಿಡೋದು ನಿಮಗೆ ಬಿಟ್ಟದ್ದು ಅಂತ ಹೇಳಿದೆ ನಾನು. ಹೆಚ್ಚಿನ ಹೊತ್ತು ಸಮಯಕ್ಕೆ, ಯಾಕಂದರೆ ಸಮಯ ಪ್ರಜ್ಞೆಯಲ್ಲಿ ಅಂದರೆ ಯಾವುದೂ ಒಂದು ನಾವು ಕೆಲಸನ ಮೂಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಪ್ರಜ್ಞೆ ಇರಲಿಲ್ಲ ಸಫಲ ಆಗ್ತಿದ್ದಿಲ್ಲ. ಯಾಕಂದರೆ ಎಷ್ಟೋ ಮಂದಿಗಳು ಇಲ್ಲೆಲ್ಲ 4 ಗಂಟೆಗೆ ಹೋಗ್ತಾಯಿದ್ರೆ ನಮ್ಮ ಶಾಲೆ ಮೇಲೆ, ಸರ್ 4 ಗಂಟೆಗೆ ಹೋಗ್ತಾರೆ ಸರ್, ಇನ್ನು ನಮ್ದು ಇಲ್ಲೇ ಇರೋದು ಯಾರು ಕೇಳ್ತಾರೆ, ನಮ್ಮ ಕೆಲಸ ಇದ್ದರೆ ಹೋಗ್ರ ಅಂತಂದ್ರೆ ಅಷ್ಟೇ ಬಿಟ್ಟರೆ ಯಾರೇ ಏನು ಮಾಡ್ತಿದ್ದಿಲ್ಲ. ಒಳ್ಳೆಯ ಅಭಿವೃದ್ಧಿ, ಒಳ್ಳೊಳ್ಳೆ ಶಿಕ್ಷಕರು ಬಂದು ಈ ಶಾಲೆ ಅದು ಇವರ ಹಿಂದಿನ ಶಿಕ್ಷಕ ರಾಜಸ್ವಾಮಿ ಇರ್ಬೋದು, ಅವರೆಲ್ಲ ಇಲ್ಲೆಲ್ಲ ಹಳೆಯ ಶಿಕ್ಷಕರವರು, ಚಂದ್ರಶೇಖರ್ ರಾವ್ ಸರ್ ಇರ್ಬೋದು, ಸುಭಾಷ್ ಚಂದ್ರನೇ ಇರ್ಬೋದು, ಎಲ್ಲ ಹಳೆಯ ಶಿಕ್ಷಕರು ಎಲ್ಲ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಮ ಸ್ಟಾಫ್ನಲ್ಲಿ ಸುಶೀಲಾ ಮೇಡಮ್ ಅವರು, ಯಾಕಂದರೆ ಅವರಲ್ಲಿ ಈಗ ಜೂನಿಯರ್ ಕಾಲೇಜಿಗೆ ಹೋಗಿದ್ದಾರೆ. ಅವರು ಉನ್ನತ ಹುದ್ದೆಗೆ ಹೋಗಿ ಲೆಕ್ಚರ್ ಆಗಲಿ ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಲಿ ಅಂತ ನನ್ನ ಆಸೆ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಲಿ, ಯಾಕಂದರೆ ಆ ಒಂದು ಸ್ಥೈರ್ಯ ಇದೆ, ಧೈರ್ಯ ಇದೆ, ಮಾಡ್ತಾರೆ ಬರ್ತಾರೆ. ಯಾಕಂದರೆ ಈಗಿನ ವಾತಾವರಣ ಹೆಡ್ ಮಾಸ್ಟರ್ಗಿರಿ ಮಾಡ್ಕೊಂತ ಅಷ್ಟು ಸುಲಭ ಅಲ್ಲ. ಅವನೆಲ್ಲೇ ಏನಾಗಿ ವಿದ್ಯಾರ್ಥಿ ಸತ್ತರೆ ಇಲ್ಲಿ ಹೆಡ್ ಮಾಸ್ಟರ್ ಬರ್ತದೆ, ಅದು ಸ್ಟಾಫಿಗೆ ಬರ್ತಾರೆ. ಅವನು ನಿಲ್ಲಿಸ್ತಕ್ಕಂಥ ಜವಾಬ್ದಾರಿ ಅದೇ. ಯಾಕಂದರೆ ಈಗಿನ ಯುವಕರಿಗೆಲ್ಲ ಅದೇ, ಹಳೆಯ ಶಿಕ್ಷಕರು ಎಲ್ಲವನ್ನು ಕಲ್ತಿದ್ದಾರೆ, ಅವ್ರು ನಡೆಸ್ತಕ್ಕಂಥ ಒಂದು ಧೈರ್ಯ ಇದೆ, ಸಮಾಜಕ್ಕೆ ಅವ್ರಿಗೆ ಉನ್ನತ ಮಟ್ಟಕ್ಕೆ ಒಂದು ಸಿಗಲಿ, ಬೇಗ ಮುಖೋಪಚಾರ ಆಗಲಿ ಅಂತ ಅದೊಂದು ಸತಿಗೆ ಆಶಿಸುತ್ತಾ ಇಲ್ಲನ್ನು ಎಲ್ಲರನ್ನೂ ಕರೆಸಿ. ಯಾಕಂದರೆ ಕೆಲವರೆಲ್ಲ ನಮ್ಮ ಉಪ್ಪರ್ಗಟ್ಟೆ ಯಾವಾಗ ಹೊಡೆದಿದ್ದೀವಿ ಸರ್, ಯಾಕಂದ್ರೆ ನನ್ನ ಹೊಡೆದ್ರೆ ನನ್ನ ಅಷ್ಟು ಹೊಡೆದರೆ ಯಾರೂ ಇಲ್ಲ. ಯಾಕಂದ್ರೆ ಅವರು ಸರ್ ನಾವು ಹೊಡೆದು ನೀವು ಹೊಡೆದರು, ಅವರೆಲ್ಲ ಯಾವಾಗ ಪ್ಲಾಸ್ಟಿಕ್ ಹೊಡೆದಿರ್ಬೋದು. ನಾನು ಇವನ್ ತಂದೆ ತಾಯಿಗಳು ಸತಿ ಬಂದು ಹೇಳ್ತಾ ಇದ್ರು, ಈಗೆಲ್ಲ 2 ವರ್ಷ ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ ಹೊಡೆಯೋದು, ಯಾಕಂದರೆ ವಾತಾವರಣಗಳು ಭಾಳ ಕೆಟ್ಟ ಆಯಿತು. ಹೊಡಿತೀನಪ್ಪ ಮತ್ತೆ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಇಲ್ಲ ಸರ್ ಮನೆ ಬಂದು ಹೇಳ್ತಾರೆ, ಏನೇ ಹಿಂಗೆ ಹೊಡಿದ್ವಿ ನಮ್ಮ ಎಷ್ಟು ಹೊಡೆದಿಲ್ಲ ನಮ್ಮನ್ನು ಹಿಂಗೆ ಅಂತ ಹೇಳ್ತಾರೆ. ಅವ್ರಿಗೂ ಹೇಳ್ತೀವಿ ಇಲ್ಲಿ ಕೂಡ ಅವಾಗಿದ್ದ ಏನು ಮಾಡಿದೆ, ಆಫೀಸ್ ರೂಮಲ್ಲಿ ಕುಣಿಸ್ಕೊಂಡು ಬಿಡ್ತಿದ್ದ ಮುಂಜಾನೆ ಅವತ್ತು ನೋಡಿ ಇಲ್ಲೇ ಕುತ್ಕೋಬೇಕು.
ಇದಕ್ಕೆ ಹೋಗ್ಬಾರ್ದು ಅದಕ್ಕೆ ಹೋಗ್ಬಾರ್ದು ಅವ್ರು. ಅದಕ್ಕಿಂತ ಇದು ಪನಿಷ್ಮೆಂಟ್ ಜಾಸ್ತಿ ಆಗಿಬಿಡ್ತಿತ್ತು. ಬರ್ತಿದ್ದೇ ಇಲ್ಲ ಹೊರಗೆ ಅವರು. ಅವ್ರು ಕೆಲವ್ರು ಮೇಡಮಲ್ಲಿ ಹೇಳ್ತಿದ್ರು, ಸರ್ ಇದು ಕೇಳಿದ್ರೆ ನಿಮ್ಮನ್ನು ನೋಡಿ ಒಳಗೆ ಬಂದ್ಬಿಡ್ತಿದ್ರು ಸರ್, ಹೊಟ್ಟೆ ಹೊರಗೆ ಬರ್ತಿದ್ದಿಲ್ಲ ಅಂತ. ಹಾಗೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಎಲ್ಲರ ಸಹಕಾರ ಮಾಡಿದಕ್ಕೆ ನಾವೆಲ್ಲರೂ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ ಆಯಿತು. ಇಷ್ಟು ಹೇಳ್ತಾ ಯೂಸ್ ಮಾಡ್ತಾನೆಲ್ಲ ನಿಮ್ಮ ಕುಟುಂಬದವರಿಗೆ ನಿಮಗೆ ದೇವರನ್ನು ಆಯುರ ಆರೋಗ್ಯ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯ ಸಂಸ್ಕಾರ ಕೊಡಲಿ, ನಿಮ್ಮ ಮಕ್ಕಳು ಒಳ್ಳೆ ಅಭಿವೃದ್ಧಿಗೆ ಹೋಗಲಿ, ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ವಂದಿಸಿ ನನ್ನ ಏನೋ ನೀವು ಹೊಡೆದಿರ್ತೀನಿ, ಏನೋ ತಪ್ಪಿದ್ರೆ ಅದಕ್ಕೆ ವಿಷಯ ಇರಲಿ. ಯಾಕೆಂದರೆ ನನ್ನಂಥ ಒಡೆಯವರು ಭಾರಿ ಸಿಕ್ಕಾಪಟ್ಟೆ ಹೊಡೆಯೋದು ನಾನು ಒಬ್ಬನೇ ಯಾಕಂದರೆ ಇಲ್ಲಿ ಸಿಸ್ಟಮೆಟಿಕ್ ಇರಬೇಕು, ಒಂದು ಶಿಸ್ತು ಡಿಸಿಪ್ಲಿನ್. ಯಾಕಂದ್ರೆ ಒಂದು ಕಡ್ಡಿ ಕಸ ಸತಿ ಬೀಳ್ತಿದ್ದಿಲ್ಲ ನಮ್ಮ ಗ್ರಾಮ ಮೈದಾನದಲ್ಲಿ, ಅದೊಂದು ಸತಿ ಎಲ್ಲರೂ ನೆನೆಸ್ತಿದ್ರು. ಎಲ್ಲ ಊರಿನ ಸಹಕಾರದಿಂದ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ನಮ್ಮ ಧನ್ಯವಾದ ಕಲ್ಲೇಶ್ವರನ್ನು ನಾನು ನೆನೆಸಿ ನಮಸ್ಕಾರ ನಾನು ಧನ್ಯವಾದಗಳ ಅಭಿನಂದನೆ.